ಹಾಯ್ ಆಲ್, ಇದು ವೆಡ್ನೆಸ್ಡೇ ಲಾಗ್. ವೆಡ್ನೆಸ್ಡೇ ಬಂದು ಬೆಳಗ್ಗೆ ಬೇಗ ಎದ್ದೊಳೋದಕ್ಕೆ ಆಗಿಲ್ಲ, ಯಾಕಂದರೆ ನೈಟೆಲ್ಲ ಚರಿ ತುಂಬ ಕಿರಿಕಿರಿ ಮಾಡ್ತಾ ಇದ್ದ. ಅವ್ನಿಗೆ ಹುಷಾರಿರ್ಲಿಲ್ಲಲ್ಲ, ಅವನಿಗೂ ಮಲ್ಗಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ನಮ್ಮನ್ನು ಮಲ್ಗಕ್ಕೆ ಬಿಟ್ಟಿರಲಿಲ್ಲ. ಬೆಳಗ್ಗೆ ಎದ್ದಿದ್ದೆ ಲೇಟು. ಸರಿ, ಹರಿಬಿರಿನಲ್ಲಿ ಮನೆ ಮುಂದೆ ತುಂಬ ಮರ ಇರೋದ್ರಿಂದ ತುಂಬ ಎಲೆಗಳು ಬೀಳ್ತಾನೆ ಇರುತ್ತೆ. ಕಸ ಅವಾಗವಾಗ ಗುಡಿಸ್ತಾನೆ ಇರಬೇಕು. ಬೆಳಗ್ಗೆ ಒಂದು ಟೈಮ್, ಸಂಜೆ ಒಂದು ಸೈಡಿಗೆ ಗುಡಿಸ್ಲೇಬೇಕು. ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಟಿಫನ್ ಏನು ಮಾಡೋದಂತಲೇ ಗೊತ್ತಾಗಿಲ್ಲ, ಯಾಕಂದರೆ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ವ. ಅದಕ್ಕೆ ಹೋಗೋದಕ್ಕೂ ಅಲ್ಲಿ ಕಸ ಗುಡ್ಸೋಕ್ಕೂ ಮುಂಚೆನೇ ನಾನು ಏನು ಮಾಡಿದೆ, ಗೋಧಿ ಹಿಟ್ಟು ಕಲಸಿದ್ದೆ. ಚಪಾತಿ ಮಾಡೋಣ ಅಂದ್ಕೊಂಡೆ, ಮತ್ತು ಪ್ರಣೀತ್ ಇದ್ಕೊಂಡು ನನಗೆ ಪೂರಿ ಬೇಕು ಅಂದ. ಸರಿ ಅಂತೇಳ್ಬಿಟ್ಟು ಪೂರಿಗೆಲ್ಲ ರೆಡಿ ಮಾಡಿಬಿಟ್ಟು, ಮತ್ತು ಯಾವಾಗಲೂ ಅಷ್ಟೇ ಆಲೂಗಡ್ಡೆ ಮಸಾಲಾನೇ ಕೇಳ್ತಾ ಇರ್ತಾನೆ ಯಾವಾಗ್ಲೂ. ಸರಿ, ಇವತ್ತು ಬಂದು ತಡ್ನಿಕಾಳಿತ್ತು, ಅದ್ರದ್ದು ಮಸಾಲ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಸೇಮ್ ಚೆನ್ನ ಮಸಾಲ ಮಾಡ್ತಾರಲ್ಲ, ಸೇಮ್ ಅದೇ ಮಸಾಲ ಹಾಕ್ಬಿಟ್ಟು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ. ಅದ್ರ ಸೆಂಟ್ರಲ್ಲಿ ಸ್ಟವಲ್ಲಿ ಅದನ್ನ ಇಟ್ಬಿಟ್ಟು ವಿಶಿಲ್ ಬರೋ ಅಷ್ಟರೊಳಗಡೆ ಆ ಗ್ಯಾಪಲ್ಲಿ ಬಂದು ಅವನಿಗೆ ಯೂನಿಫಾರ್ಮ್ ಐರನ್ ಮಾಡಿಕೊಡ್ತಾ ಇದ್ದೆ. ಅಲ್ಲಿ ಐರನ್ ಮಾಡಿಕೊಟ್ಟು ಬರೋಷ್ಟರೊಳಗೆ ಇಲ್ಲಿ ಗ್ರೇವಿ ರೆಡಿಯಾಗಿತ್ತು. ಮತ್ತು ಹಾಗೆ ಪೂರಿ ಎಲ್ಲ ರೆಡಿ ಮಾಡಿದೆ. ಗ್ರೇವಿ ತುಂಬ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆ ಹರಿಬಿರಿನಲ್ಲಿ ಏನು ಮಾಡಬೇಕಂತ ಮೈಂಡೇ ವರ್ಕ್ ಆಗಿರಲಿಲ್ಲ. ಸರಿ, ಆದ್ರೂ ಕರೆಕ್ಟ್ ಟೈಮಿಗೆ ಮಾಡಿಬಿಟ್ಟೆ. ಟೈಮ್ ಬೇರೆ ಆಗ್ತಾಯಿತ್ತು, ನಾನು 15 ಮಿನಿಟ್ಸ್ ಇತ್ತು, ಅಷ್ಟರೊಳಗೆ ತಿನ್ಬಿಡಪ್ಪ ಅಂತೇಳ್ಬಿಟ್ಟು ಅವ್ನಿಗೆ ಹಾಕ್ಕೊಟ್ಟಿದ್ದೀನಿ. ಗುಡ್ ಮಾರ್ನಿಂಗ್ ಹೇಳ್ತಿದ್ದಾನೆ. ಅವನಿಗೂ ಸ್ವಲ್ಪ ಅಷ್ಟು ಇದು ಚೆನ್ನಾಗಿರಲಿಲ್ಲ, ಕೋಲ್ಡ್ ಬೇರೆ ಇತ್ತಲ್ಲ. ಸೊ ಅದರಿಂದ ಸ್ನ್ಯಾಕ್ಸ್ಗಂತ ಕಾರ್ನ್ಫ್ಲೆಕ್ಸ್ ಮಾಡಿದೆ, ಬಟ್ ಅವ್ನು ತೊಗೊಂಡೋಗಲಿಲ್ಲ ಸ್ಕೂಲ್ಗೆ. ಬೇಡಮ್ಮ ಅಂತ ಹೇಳ್ದ, ಫ್ರೂಟ್ಸ್ ಹಾಕೊಂಡು ಹೋದ. ಸರಿ, ಈವ್ನಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಟ್ಟೆ ನಾನು. ಆಯಿಲ್ ಫ್ರೈ ಬೇರೆ ಮಾಡಿದ್ವಲ್ಲ, ಸೊ ಅದರಿಂದ ಅದನ್ನು ಮೊದಲೇ ಮಾಡಿಬಿಟ್ಟೆ ನಾನು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗುತ್ತೆ ಅಂತ. ಚರಿತು ಮನೇಲೇ ಇರೋದ್ರಿಂದ ಯಾವಾಗ ಬೇಕು ಅವಾಗ ತಿನ್ಕೊಳ್ತಾನೆ. ಆಮೇಲೆ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಬಂದು ಪ್ರಣೀತ್ನ ಸ್ಕೂಲಿಂದ ಕರ್ಕೊಂಬರುವಾಗ ಅವ್ನು ಪಾನಿಪುರಿ ತಿನ್ಬೇಕಂತ ಹೇಳ್ದ. ಸರಿ, ಹಾಗೆ ಅವನ್ನ ಪಾನಿಪುರಿ ಎಲ್ಲ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು, ಮತ್ತು ಅಲ್ಲಿ ರೋಡಲ್ಲಿ ಬರಬೇಕಾದ್ರೆ ನೋಡಿ, ಇದು ಏನು ಅನಿಮಲ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ದಿನದಿಂದ ನಾವು ನೋಡೇ ಇರಲಿಲ್ಲಲ್ಲ, ಊರ ಕಡೆ ಎಲ್ಲ ತುಂಬ ಇರುತ್ತೆ. ಬಟ್ ಪ್ರಣೀತ್ಗೆಲ್ಲ ಇನ್ನೂ ಅವ್ನು ಡೈರೆಕ್ಟಾಗಿ ನೋಡಿರಲಿಲ್ಲ. ನೋಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಿಸ್ಕೊಂಡು ಗಾಡಿನ ಅವನಿಗೆ ತೋರಿಸ್ತಾ ಇದ್ದೆ. ನೋಡಪ್ಪ ಇದೇನಂತ ಗೊತ್ತಾ ಅಂತ. ಅವನು ಗೊತ್ತು ಅದು ಪಿಗ್ ಅಲ್ವಾ ಅಂತ ಕೇಳ್ತಾ ಇದ್ದ. ಹೌದು ಅಂತ ಹೇಳಿದೆ. ನೋಡಿ ಅದು ಹೆಂಗೆ ಗುರಾಯಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಬಿಟ್ಟರೆ ಬಂದು ಕಚ್ಚೆ ಬಿಡ್ತೈತೆ, ನಂಗೆ ಗುರಾಯಿಸ್ತಿತ್ತು. ಮನೆ ಹತ್ರ ಬರಬೇಕಾದ್ರೆ ನೋಡಿ, ಚರಿತ್ ನನ್ನ ಫೋಟೋ ತೆಗಿ, ವೀಡಿಯೋ ತೆಗಿ ಅಂತ ಹೇಳ್ತಾನೆ ಇದ್ದ. ಸರಿ ಆಯ್ತಪ್ಪ ನಿಂತ್ಕೊ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದೆ. ಹಾಗೆ ಬರಬೇಕಾದ್ರೆ ಸೂಪರ್ ಮಾರ್ಕೆಟಲ್ಲಿ ಎಗ್ ಖಾಲಿ ಆಗಿತ್ತು, ಮತ್ತು ವಾಟ್ರ್ ಬಾಟ್ಲ್ ಬೇರೆ ಪ್ರಣೀತ್ ಕಳ್ದಾಕೊಂಬಂದಿದ್ದ. ಎರಡೂ ಈಸ್ಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.